ಜೆಡಿಎಸ್ ಉಪಸಭಾಪತಿ ಅಭ್ಯರ್ಥಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ವರಿಷ್ಠರ ವಿರುದ್ಧ ಬಸವರಾಜ ಹೊರಟ್ಟಿ ಪರೋಕ್ಷ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮಂತ್ರಿ ಆಗೋ ಆಸೆ ಇಟ್ಕೊಂಡಿದ್ದೆ, ಅದೂ ಆಗಿಲ್ಲ. ಸಭಾಪತಿಯಾಗಿ ಮುಂದುವರಿಯೋಣ ಅಂದ್ಕೊಂಡೆ, ಅದೂ ಆಗಿಲ್ಲ. ಮೊನ್ನೆ ಉಪಸಭಾಪತಿ ಸ್ಥಾನಕ್ಕೆ ಶ್ರೀಕಂಠೇಗೌಡ ಇದ್ರು, ನಿನ್ನೆ ಅಪ್ಪಾಜಿ ಗೌಡರ ಹೆಸರಿತ್ತು, ಇವತ್ತು ಧರ್ಮೇಗೌಡ ಅವರ ಹೆಸರು ಬಂದಿದೆ. ರಾಜಕಾರಣವೇ ಹೀಗೆ ಅನ್ಸುತ್ತೆ, ಕೊನೆ ಕ್ಷಣದಲ್ಲಿ ಏನ್ ಬೇಕಾದರೂ ಆಗತ್ತೆ ಅನ್ನೋ ಮಾತುಗಳನ್ನ ಬಸವರಾಜ ಹೊರಟ್ಟಿ ಅವರು ಹೊರಹಾಕಿದ್ದಾರೆ. ಅಂತಿಮವಾಗಿ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು. ಬೆಳಗಾವಿಯಲ್ಲಿ ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮುಂಚೆ ನಮ್ಮ ಪೊಲಿಟಿಕಲ್ ಎಡಿಟರ್ ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡುವಾಗ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಇದ್ದಾರೆ, ನನಗೆ ಯಾವ ಆಕಾಂಕ್ಷೆನೂ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ವರಿಷ್ಠರೇ ನಿರ್ಧಾರ ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಒಂದು ಸಿಂಗಲ್ ಲೈನ್ನಲ್ಲಿ ಹೇಳ್ತಾರಲ್ಲ, ಸಿಂಗಲ್ ವರ್ಡ್ಗಳಲ್ಲಿ ಅವ್ರು ಮಾತನಾಡ್ತಾ ಇದ್ರು. ಆದರೆ ದಿಸ್ ಈಸ್ ದ ಫ್ಯಾಕ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಬಸವರಾಜ ಹೊರಟ್ಟಿ ಅವ್ರಿಗೂ ಇದು ಮನವರಿಕೆ ಆಗಿದೆ ಅಂತ ಅನ್ಸುತ್ತೆ. JDS ಉಪಸಭಾಪತಿ ಸ್ಥಾನ ಕೂಡ ಅಂದರೆ ಅಲ್ಲಿ ನನ್ನ ಹೆಸರೇ ಕೇಳಿ ಬರ್ತಾ ಇಲ್ಲ, ಯಾಕೆ ಹೀಗಾಗ್ತಿದೆ ಅನ್ನುವ ಗೊಂದಲಕ್ಕೆ ಈಡಾದಂಗೆ ಕಾಣ್ತಾ ಇದೆ ಬಸವರಾಜ ಹೊರಟ್ಟಿ. ಶಾಸಕರಾದಂಥ ಧರ್ಮೇಗೌಡರನ್ನು ನಾಮಿನೇಷನ್ ಆಗಿದೆ. ವರಿಷ್ಠರ ನಿರ್ದೇಶಿಸಿದಂತೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ನಿರ್ದೇಶನ ಕೊಟ್ಟಿದ್ದರು. ಅದರ ಪ್ರಕಾರ ಧರ್ಮೇಗೌಡರು ಇವತ್ತು ಉಪಸಭಾಪತಿಯಾಗಿ ಚುನಾಯಿತರಾಗಬೇಕನ್ನೋದು ನಮ್ಮೆಲ್ಲರ ಇಚ್ಛೆ ಇತ್ತು. ಅದರಂತೆ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ನಾಳೆಗೆ ಚುನಾವಣೆ ಇದೆ. ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರರಿರೋದ್ರಿಂದ ಬೇರೆ ಅಭ್ಯರ್ಥಿ ಯಾರೂ ಹಾಕೋಲ್ಲ. ಅದಕ್ಕೆ ಧರ್ಮೇಗೌಡರು ಚುನಾಯಿತರಾಗ್ತಾರೆ ಅನ್ನುವಂಥದ್ದು ಅದೊಂದು ಶತಸಿದ್ಧ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಕೆಲಸ ಮಾಡಲಿ ಅಂತ ಸುವರ್ಣ. ಸರ್, ಕಡೆ ಕ್ಷಣದಲ್ಲಿ ಹೆಸರು ಬದಲಾವಣೆ ಆಗಿದೆ ಅಂತ ರಾಜಕಾರಣ ಅಂದ್ರೆ ಹಂಗೆ, ಯಾವಾಗಾದರೂ ನಂದು ಆಗಲಿಲ್ಲ ಕಡೆ ಕ್ಷಣದಲ್ಲಿ. ಹಂಗೆ ಕಡೆ ಕ್ಷಣದಾಗ ಕಡೆ ಕ್ಷಣ ಒಟ್ಟು ಇರೋದು. ರಾಜಕಾರಣದಾಗ ಅನೇಕ ಡಿಸ್ಟಿಕ್ ಇರ್ತಾವೆ, ಅನೇಕ ಸಮಸ್ಯೆಗಳಿರ್ತಾವೆ, ಅಲ್ಲೆಲ್ಲ ಬೇರೆ ಬೇರೆ ರೀತಿಯಿಂದ ಲಾಬಿಗಳಿರ್ತಾವೆ. ಹೀಗಾಗಿ ಅದಕ್ಕೆ ಏನಂದ್ರೆ ಅಂತಿಮವಾಗಿ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್. JDS ಪಕ್ಷದಲ್ಲಿ ಮಾತ್ರ ಈ ರೀತಿ ತೀರ್ಮಾನ ಕಡೆ ಕ್ಷಣ ಅಂದ್ರೆ ಮತ್ತು ಯಾವಾಗಾದರೂ ಈಗ 2 ದಿವಸ ಶ್ರೀಕಂಠೇಗೌಡರ ಹೆಸರು ಹೊಡ್ತಿತ್ತು, ನಿನ್ನೆ ಅಪ್ಪಾಜಿಗೌಡರ ಹೆಸರು ಹೊಡ್ತಿತ್ತು, ಇವತ್ತು ಧರ್ಮೇಗೌಡ ಹೆಸರು ಹೊಡ್ತೈತಿ. ಅದೇನು ಇದು ಯಾವುದು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ ಅವ್ರೇನು ನಿರ್ದೇಶನ ಕೊಡ್ತಾರೆ ನಿರ್ದೇಶನವನ್ನು ಪಾಲಿಸಬೇಕಾದ್ರೆ ನಮ್ಮ ಕರ್ತವ್ಯ ಪಾಲಿಸಿದ್ವಿ ಇವತ್ತು. ಓಕೆ.